ನಾನಿವತ್ತು ಈ ಪರಿಸ್ಥಿತಿಗೆ ಬರೋ ಕಾರಣ ನಾನೇ. ಮಗ, ಒಂದು 5,000 ಕಾಸಿದ್ರೆ ಕೊಡೋ. ಮಗ 100 ಅಲ್ಲ 500 ಆಗಲಿ ಕೇಳು, ಎಣ್ಣೆ ಓಡಿಸ್ಬಿಡ್ತೀನಿ. ಆದರೆ ಸಾಲಾಗಿಲ್ಲಲ್ಲ ಬೇಡ ಮಗ. ಲೋ, ಇದ್ರೆ ಕೊಡೋ. ನೋಡು ಮಗ, ಫ್ರೆಂಡ್ಶಿಪ್ಪಲ್ಲಿ ಯಾವ ವರನೂ ಬರಬಾರ್ದು. ಈಗ ನಾನು ಹಿಂಗೆ ಸಾಲ ಕೊಟ್ಟೆ ಅನ್ಕೋ, ಕೊಟ್ಟಿರೋ ಸಾಲನ ಕೊಡೋಕ್ಕಾಗಲ್ಲ ಅಂತ ನೀನು ನನ್ನ ಬೈಕೊಂಡು ಓಡಾಡ್ತೀಯ. ನಾನು ಕೊಟ್ಟಿರೋ ಸಾಲನ ಇಸ್ಕೊಳಕ್ಕಾಗಲ್ಲ ಅಂತ ನಾನು ಬೈಕೊಂಡು ಓಡಾಡ್ತೀನಿ. ನಮ್ಮ ಬಗ್ಗೆ ಯಾವ ಸಾಲನೂ ಬರಬಾರ್ದು ಮಗ. ಫ್ರೆಂಡ್ಶಿಪ್ಪಲ್ಲಿ ಈಗ ಚೆನ್ನಾಗಿದ್ದೀವಿ, ಹಿಂಗೆ ಇರೋಣ. ನಮ್ಮ ಮಧ್ಯೆ ಯಾವ ವರನೂ ಬರಬಾರ್ದು. ಲೋ, ನಿಂಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಆನ್ಲೈನಲ್ಲಿ ಲೋನ್ ಕೊಡ್ತಾರೆ ನೋಡೋ. ಮಗ, ಲೋನ್ ಸಿಕ್ತು ಕಣೋ. ನೀನೇ ಹೇಳ್ದಲ್ಲ ಆನ್ಲೈನಲ್ಲಿ ಲೋನ್ ಕೊಡ್ತಾರೆ ಅಂತ. ಆನ್ಲೈನಲ್ಲಿ ನೋಡಿದೆ, ಆ್ಯಪ್ ಡೌನ್ಲೋಡ್ ಮಾಡಿದೆ, ಡೀಟೇಲ್ಸ್ ಕೇಳಿದ್ರು, ಕೊಟ್ಟೆ, ಅಮೌಂಟ್ ಕೊಟ್ಟರು, ಈಸ್ಕೊಂಡೆ. ಲೋ ಮಗ, ಹುಷಾರು, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೋ. ಬಿಡು ಮಗ, ಕಷ್ಟಕ್ಕಾದ್ರಲ್ಲ, ಇಂಟ್ರೆಸ್ಟ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸರ್, ನಿಮ್ ಲೋನ್ EMI ಕಟ್ ಮಾಡೋಕೆ ನಿಮ್ಮ ಅಕೌಂಟ್ ನಲ್ಲಿ ಅಮೌಂಟ್ ಇಲ್ಲ. ಅಕೌಂಟ್ಗೆ ಅಮೌಂಟ್ ಹಾಕಿ ಸರ್. ಮೇಡಮ್, ಈ ವೀಕ್ ಸ್ವಲ್ಪ ಅಮೌಂಟ್ ಇರಲಿಲ್ಲ, ಅದಕ್ಕೆ. ಓ ಹಾಗಾ, ಸರಿ ಸರ್. ಈ ವೀಕ್ EMI ನೆಕ್ಸ್ಟ್ ವೀಕ್ ಬೇಕಾದ್ರೆ ಕಟ್ಬಹುದು, ಆದ್ರೆ ಪೆನಾಲ್ಟಿ ಆಗುತ್ತೆ ಸರ್. ಓಕೆ ಮೇಡಮ್, ಓಕೆ. ಈ ವೀಕ್ ನೆಕ್ಸ್ಟ್ ವೀಕ್ ಸೇರಿಸಿ ಪೆನಾಲ್ಟಿ ಕಟ್ಬಿಡ್ತೀನಿ. ಓಕೆ ಓಕೆ ಸರ್. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು. ಸರ್, ಲಾಸ್ಟ್ ವೀಕ್ದು ಈ ವೀಕ್ದು 2 EMI ಕಟ್ಟಿಲ್ಲ, ಪ್ಲೀಸ್ ಕಟ್ಟಿ. ಏನ್ರಿ ಪ್ಲೀಸ್ ಅಂತೆಲ್ಲ ಕೇಳ್ತಿದ್ದೀರಾ? ಕೊಡ್ರಿ ಇಲ್ಲಿ. ಸರು, ಇದೆಲ್ಲ ಬಿಸ್ನೆಸ್ ಸರು, ತಗೊಂಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ತಗೊಂಡ್ಮೇಲೇನೆ ಇರೋದು. ಸರಿ ಸರು, ಲಾಸ್ಟ್ ವೀಕ್ದು ಈ ವೀಕ್ದು EMI ಕಟ್ಬಿಡಿ ಸರು. ಕಟ್ಟಿಲ್ಲ ಅಂದ್ರೆ ಸರಿ ಇರಲ್ಲ ಸರ್. ಡಿಜಿಟಲ್ ಲೋನ್ ಪ್ರಾಬ್ಲಮ್ ಜಾಸ್ತಿ ಮಾಡೋ ಲೋನ್. ಡಿಜಿಟಲ್ ಲೋನ್ ಇದು ಡಿಜಿಟಲ್ ಲೋನ್, ಪ್ರಾಣನ ಕಿತ್ಕೊಂಡು ತಿನ್ನೋ ಲೋನ್. ಈಸಿಯಾಗಿ ಆಪ್ ಮೂಲಕ ಸಾಲ ಕೊಡ್ತಾರೆ, ಬಡ್ಡಿ ಜಾಸ್ತಿ ಹಾಕಿ ಬಿಡುತ್ತಾರೆ. EMI ಮಿಸ್ ಆದ್ರೆ ಪೆನಾಲ್ಟಿ ಹಾಕ್ತಾರೆ, ಜಾಸ್ತಿ ಮಾತಾಡಿದ್ರೆ ಸೆಟಲ್ಮೆಂಟ್ ಅಂತಾರೆ. ಡಿಜಿಟಲ್ ಲೋನ್ ಇದು ಡಿಜಿಟಲ್ ಲೋನ್, ಪ್ರಾಬ್ಲಮ್ ಜಾಸ್ತಿ ಮಾಡೋ ಲೋನ್. ಡಿಜಿಟಲ್ ಲೋನ್ ಇದು ಡಿಜಿಟಲ್ ಲೋನ್, ಪ್ರಾಣ ಕಿತ್ಕೊಂಡು ತಿನ್ನೋ ಲೋನ್. ಏನಾಯ್ತು? ಏನೇ ಮಾಡಿದೆ ನನ್ನ ಮಗನೇ, ಏನೇ ಮಾಡಿದೆ? ಯಾರೋ ಬರ್ತಾರ, ನಿನ್ ಫ್ರೆಂಡ್ ಲೋನ್ ಕೊಟ್ಟಿಲ್ಲ ನನ್ನ ಕೇಳ್ತಾರೆ. ಯಾವನ್ ಕೇಳಿ ಸೂರಿಟಿ ಕೊಟ್ಟೆ ಫಸ್ಟ್ ಹೇಳಲೇ. ಅವ್ರು ನೋಡಿದ್ರೆ ಏನ್ ಮಾಡಕ್ಕೂ ಸಲ ನಮ್ಮನೆ ಹತ್ರ ಬಂದು ನಿಂತವ್ರೆ. ನೀನ್ ಕಟ್ಬೇಕು ಅಂತ ಕೇಳ್ತವ್ರೆ. ನೋಡ್ ಮಗ, ಅದ್ ಏನೈತೆ ಅದನ್ನ ಕ್ಲಿಯರ್ ಮಾಡ್ಕೋ ಫಸ್ಟ್ ನನ್ನ ಮಗನೇ. ಎಲ್ಲಿಗೆ ಬರಬೇಕು? ಸರಿ. ಅವನೆಲ್ಲ ಅವನು ಏನ್ ಅನ್ಕೊಂಡಿದ್ಯಾ? ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ದುಡ್ಡು ಇಸ್ಕೊಳಕ್ಕಾಗತ್ತೆ, ಕಟ್ಟಕ್ಕಾಗಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ನೀನು ಹುಡ್ಕೊಂಬರೋದ ಕೆಲಸ ಆಗ್ಬಿಟ್ಟೈತಾ? ಈಸ್ಕೊಬೇಕಾದ್ರೆ ಚೆನ್ನಾಗಿರುತ್ತೆ, ಕೊಡ್ಬೇಕಾದ್ರೆ ನುಯ್ಯುತ್ತಾ?
ತೊಗೊಂಡಿರೋದು 35,000 ರೂಪಾಯಿ ದುಡ್ಡು. ಇಲ್ಲಿವರೆಗೂ 35,000 ರೂಪಾಯಿ ಕಟ್ಟಿದ್ದೀನಿ. ಇನ್ನು 35,000 ರೂಪಾಯಿ ಕಟ್ಬೇಕಾದ್ರೆ ಎಲ್ಲಿಂದ ತಾಮ ಕಟ್ಲಿ? ಕಟ್ಟಕ್ಕಾಗಲ್ವಾ? ಏನ್ರೋ ದೌಲತ್ ಇವನ್ಗೆ? ಏನ್ ಕೇಸಾರು ಪರವಾಗಿಲ್ಲ, ಚುಚ್ಬಿಟ್ಟೆ ಹೋಗೋದು. ಬಿಡ್ರಾ. ಎಲ್ಲಿಂದ ತಗೊಬಂದ್ ಕಟ್ಲಿ ಅಂತಲ್ಲ, ಕಟ್ಬೇಕು. ಇಲ್ಲ ಅಂದ್ರೆ ಇವತ್ತು ಪ್ರೈವೇಟಲ್ಲಿ ಆಗಿರೋದು ನಾಳೆ ಪಬ್ಲಿಕಲ್ಲಿ ಆಗುತ್ತೆ. ಮಾನ ಮರ್ಯಾದೆ ಎಲ್ಲ ಕಳ್ಕೊಂಬೇಡ ಅಷ್ಟೇ. ಚಿನ್ನ ಕಟ್ತೀಯಾ? ಒಳ್ಳೆ ಹುಡುಗ ನೀನು. ನಾಳೆ ಬೆಳಗ್ಗೆ ತಗೊಬಂದು ಕಟ್ತೀಯಾ? ನಾವೆಲ್ಲ ಮನೆ ತನಕ ಬರೋವರೆಗೂ ನೋಡ್ಕೊಬೇಡ. ಹೋಗು. ಏನ್ ಮುಖ ನೋಡ್ತೀಯ? ಹೋಗ